ಇಕ್ಕೇರಿ ಅಘೋರೇಶ್ವರ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಇತಿಹಾಸದ ಒಂದು ಅದ್ಭುತ ಅಧ್ಯಾಯವನ್ನು ತೆರೆದಿಡಲಿದ್ದೇವೆ. ಶಿವಮೊಗ್ಗದ ಜಿಲ್ಲೆಯ ಸಾಗರದ ಸಮೀಪದಲ್ಲಿರುವ ಇಕ್ಕೇರಿ ಎಂಬ ಪುಟ್ಟ ಹಳ್ಳಿಯಲ್ಲಿ ನೆಲೆಸಿರುವ ಅಘೋರೇಶ್ವರ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಅದು ಕರ್ನಾಟಕದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಸಾವಿರಾರು ಭಕ್ತರನ್ನು, ಪ್ರವಾಸಿಗರನ್ನು ಮತ್ತು ಇತಿಹಾಸ ಪ್ರೇಮಿಗಳನ್ನು ಆಕರ್ಷಿಸುವ ಈ ದೇವಾಲಯದ ಕಥೆ ಸುಮಾರು 500 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುತ್ತದೆ. ಇಕ್ಕೇರಿ ಒಂದು ಸಾಮ್ರಾಜ್ಯದ ರಾಜಧಾನಿ. ಇಂದು ಇಕ್ಕೇರಿ ಒಂದು ಶಾಂತವಾದ ಗ್ರಾಮವಾಗಿ ಕಾಣಬಹುದು, ಆದರೆ 16ನೇ ಶತಮಾನದಲ್ಲಿ ಇದು ದಕ್ಷಿಣ ಭಾರತದ ಪ್ರಮುಖ ರಾಜಕೀಯ ಕೇಂದ್ರಗಳಲ್ಲಿ ಒಂದಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕಿಲಾಡಿ ನಾಯಕರು ತಮ್ಮ ಸ್ವತಂತ್ರ ಆಡಳಿತವನ್ನು ಸ್ಥಾಪಿಸಿದರು. ಅದರ ಮೊದಲ ರಾಜಧಾನಿಯೇ ಇಕ್ಕೇರಿ. ಇಲ್ಲಿಂದಲೇ ನಾಯಕರು ತಮ್ಮ ರಾಜ್ಯವನ್ನು ವಿಸ್ತರಿಸಿ ಕರಾವಳಿ ಕರ್ನಾಟಕದಿಂದ ಮಲೆನಾಡಿನವರೆಗೂ ಬಲಿಷ್ಠ ಆಡಳಿತ ನಡೆಸಿದರು. ಅವರ ಸಾಮ್ರಾಜ್ಯದ ವೈಭವವನ್ನು ಇಂದಿಗೂ ನೆನಪಿಸುವ ಅತ್ಯಂತ ಭವ್ಯ ಸ್ಮಾರಕವೇ ಅಘೋರೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಕ್ರಿಸ್ತ ಶಕ 16ನೇ ಶತಮಾನದಲ್ಲಿ ಕಿಲಾಡಿ ನಾಯಕ ವಂಶದ ಪ್ರಮುಖ ಅರಸರಾದ ಚೌಡಪ್ಪ ನಾಯಕ ನಿರ್ಮಿಸಿದರೆಂದು ಇತಿಹಾಸಕಾರರು ಹೇಳುತ್ತಾರೆ. ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು. ನಂತರ ವಿಜಯನಗರ ಪತನದ ಬಳಿಕ ಸ್ವತಂತ್ರ ಆಡಳಿತಗಾರರಾದರು. ತಮ್ಮ ರಾಜ್ಯದ ಶಕ್ತಿ, ಭಕ್ತಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರದರ್ಶಿಸಲು ಈ ಭವ್ಯ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಶಿವನಿಗೆ 5 ಪ್ರಮುಖ ಮುಖಗಳಿವೆ ಎಂದು ಶೈವ ಆಗಮಗಳು ಹೇಳುತ್ತವೆ. ಅವುಗಳಲ್ಲಿ ಅಘೋರ ಒಂದು. ಅಘೋರ ಎಂದರೆ ಭಯವಿಲ್ಲದ ಕರುಣಾಮಯ, ಭಕ್ತರನ್ನು ರಕ್ಷಿಸುವ ರೂಪ. ಆದ್ದರಿಂದ ಇಲ್ಲಿನ ಶಿವಲಿಂಗವನ್ನು ಅಘೋರೇಶ್ವರ ಎಂದು ಕರೆಯಲಾಗುತ್ತದೆ. ಸ್ಥಳೀಯ ಜನರು ಈ ದೇವರನ್ನು ಸಂಕಷ್ಟಗಳನ್ನು ನಿವಾರಿಸುವ ಶಿವನೆಂದು ನಂಬುತ್ತಾರೆ. ದೇವಾಲಯದ ಮುಖ್ಯದ್ವಾರವನ್ನು ಪ್ರವೇಶಿಸುವಾಗಲೇ ಅದರ ಭವ್ಯತೆ ಗಮನ ಸೆಳೆಯುತ್ತದೆ. ಅತಿ ಎತ್ತರದ ಗೋಪುರ ಇಲ್ಲದಿದ್ದರೂ ಅದರ ಕಲ್ಲಿನ ನಿರ್ಮಾಣ ಮತ್ತು ಅಲಂಕಾರಿಕ ಕೆತ್ತನೆಗಳು ಅದ್ಭುತವಾಗಿದೆ. ಪ್ರತಿ ಕಲ್ಲಿನ ಮೇಲೂ ಶಿಲ್ಪಿಗಳು ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಮೂಡಿಸಿದ್ದಾರೆ. ಇಂದಿನ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಕೈ ಚಳಕದಿಂದ ನಿರ್ಮಿಸಿದ ಈ ಕಲಾಕೃತಿಗಳನ್ನು ನಿಜಕ್ಕೂ ಆಶ್ಚರ್ಯಕರ. ಅಘೋರೇಶ್ವರ ದೇವಸ್ಥಾನದ ಅತ್ಯಂತ ವಿಶೇಷ ಅಂಶ ಎಂದರೆ ಅದರ ವಾಸ್ತುಶಿಲ್ಪ. ಇದು ಒಂದೇ ಶೈಲಿಯ ದೇವಾಲಯವಲ್ಲ. ಇಲ್ಲಿ ನೀವು ಹೊಯ್ಸಳರ ಸೂಕ್ಷ್ಮ ಕೆತ್ತನೆಗಳನ್ನು ಕಾಣಬಹುದು, ವಿಜಯನಗರ ಸಾಮ್ರಾಜ್ಯದ ಭವ್ಯತೆಯನ್ನು ಅನುಭವಿಸಬಹುದು, ದ್ರಾವಿಡ ಶೈಲಿಯ ಗಂಭೀರತೆಯನ್ನು ನೋಡಬಹುದು, ಹಾಗೆ ಕದಂಬ ಶೈಲಿಯ ಪ್ರಭಾವವನ್ನು ಗುರುತಿಸಬಹುದು. ಅದಕ್ಕಾಗಿಯೇ ಅನೇಕ ವಾಸ್ತುಶಿಲ್ಪ ತಜ್ಞರು ಈ ದೇವಾಲಯವನ್ನು ಶೈಲಿಗಳ ಸಂಗಮ ಎಂದು ಕರೆಯುತ್ತಾರೆ. ದೇವಾಲಯದ ಎದುರು ಇರುವ ನಂದಿ ಮಂಟಪವು ಪ್ರವಾಸಿಗರ ನೆಚ್ಚಿನ ತಾಣ. ಈ ನಂದಿ ಕೇವಲ ಒಂದು ಶಿಲ್ಪವಲ್ಲ, ಇದು ಶಿಲ್ಪಿಗಳ ಕೌಶಲ್ಯದ ಪ್ರತೀಕ. ನಂದಿಯ ಕಣ್ಣುಗಳು, ಕಿವಿಗಳು, ಗಂಟೆಗಳು, ಆಭರಣಗಳು ಎಲ್ಲವೂ ಅಚ್ಚರಿಯ ರೀತಿಯಲ್ಲಿ ಕೆತ್ತಲ್ಪಟ್ಟಿವೆ. ಅನೇಕ ಪ್ರವಾಸಿಗರು ದೇವಾಲಯಕ್ಕಿಂತ ಮೊದಲು ನಂದಿಯೊಂದಿಗೆ ಫೋಟೋ ತೆಗೆದುಕೊಳ್ಳುತ್ತಾರೆ. ದೇವಾಲಯದ ಕಂಬಗಳ ಮೇಲೆ ಕಾಣುವ ಯಾಳಿ ಶಿಲ್ಪಗಳು ವಿಶೇಷ ಗಮನ ಸೆಳೆಯುತ್ತವೆ. ಯಾಳಿ ಎಂದರೆ ಸಿಂಹ, ಆನೆ, ಕುದುರೆ ಮತ್ತು ಇತರ ಪ್ರಾಣಿಗಳ ಸಂಯೋಜನೆಯಿಂದ ರೂಪುಗೊಂಡ ಪೌರಾಣಿಕ ಜೀವಿ. ಪ್ರಾಚೀನ ಭಾರತದಲ್ಲಿ ಯಾಳಿಯನ್ನು ಶಕ್ತಿಯ ಮತ್ತು ರಕ್ಷಣೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತಿತ್ತು. ಇಕ್ಕೇರಿಯ ಯಾಳಿ ಶಿಲ್ಪಗಳು ಕರ್ನಾಟಕದಲ್ಲಿ ಅತ್ಯುತ್ತಮ ಉದಾಹರಣೆಗಳೆಂದು ಹೇಳಲಾಗುತ್ತದೆ. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳು ಒಂದೊಂದು ಕಲಾಕೃತಿಗಳೇ. ಪ್ರತಿ ಕಂಬದಲ್ಲೂ ವಿಭಿನ್ನ ವಿನ್ಯಾಸಗಳಿದೆ. 2 ಕಂಬಗಳ ಕೆತ್ತನೆಗಳು ಒಂದೇ ರೀತಿಯಾಗಿರುವುದು ಬಹಳ ಅಪರೂಪ. ಹೂಗಳು, ಲತೆಗಳು, ದೇವತೆಗಳು ಮತ್ತು ಯೋಧರು, ಪ್ರಾಣಿಗಳ ಚಿತ್ರಗಳನ್ನು ಕಲ್ಲಿನ ಮೇಲೆ ಜೀವಂತವಾಗಿ ಮೂಡಿ ಬಂದಿದೆ. ಗರ್ಭಗುಡಿಯ ಸಮೀಪದಲ್ಲಿ ಕೆಲವು ರಾಜರ ಮೂರ್ತಿಗಳು ಕಾಣಿಸುತ್ತವೆ. ಇವು ಕಿಲಾಡಿ ನಾಯಕರ ಪ್ರತಿಮೆಗಳೆಂದು ನಂಬಲಾಗಿದೆ. ರಾಜರು ಶಿವನ ಮುಂದೆ ವಿನಮ್ರವಾಗಿ ನಿಂತಿರುವ ರೀತಿಯಲ್ಲಿ ಕೆತ್ತಲಾಗಿದೆ. ಇದರಿಂದ ಆ ಕಾಲದ ಅರಸರ ಧಾರ್ಮಿಕ ನಂಬಿಕೆ ಮತ್ತು ಭಕ್ತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಮುಖ್ಯ ದೇವರು ಅಘೋರೇಶ್ವರನಾದರೂ ಇಲ್ಲಿ ಗಣಪತಿ, ಪಾರ್ವತಿ, ಸುಬ್ರಹ್ಮಣ್ಯ, ಭೈರವ ಮತ್ತು ಇತರ ದೇವತೆಗಳ ಸನ್ನಿಧಿಗಳಿದೆ. ಹೀಗಾಗಿ ಇದು ಕೇವಲ ಶಿವ ದೇವಾಲಯವಲ್ಲ, ಒಂದು ಸಮಗ್ರ ಶೈವ ಆರಾಧನಾ ಕೇಂದ್ರವಾಗಿದೆ. ಕಿಲಾಡಿ ರಾಜ್ಯದ ಪ್ರಸಿದ್ಧ ರಾಣಿ ಕೆಳದಿ ಚೆನ್ನಮ್ಮ ಅವರ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಅವರು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮನಿಗೆ ಆಶ್ರಯ ನೀಡಿದ ಧೈರ್ಯಶಾಲಿ ರಾಣಿ. ಅವರ ಆಡಳಿತ ಕಾಲದಲ್ಲಿ ಕಿಲಾಡಿ ರಾಜ್ಯ ಮತ್ತಷ್ಟು ಬಲಿಷ್ಠವಾಯಿತು. ಇಕ್ಕೇರಿ ಮತ್ತು ಕಿಲಾಡಿಯ ಇತಿಹಾಸವನ್ನು ಹೇಳುವಾಗ ರಾಣಿ ಚೆನ್ನಮ್ಮರನ್ನು ಮರೆಯಲು ಸಾಧ್ಯವಿಲ್ಲ. ಮಲೆನಾಡಿನ ಹಸಿರು ಪ್ರಕೃತಿ ಮಧ್ಯೆ ನೆಲೆಸಿರುವ ಈ ದೇವಸ್ಥಾನವು ವಿಶಿಷ್ಟವಾದ ಶಾಂತಿಯನ್ನು ನೀಡುತ್ತದೆ. ಮಳೆಯ ಕಾಲದಲ್ಲಿ ಸುತ್ತಲಿನ ಪ್ರದೇಶ ಸಂಪೂರ್ಣ ಹಸಿರಿನಿಂದ ಆವರಿಸಿಕೊಳ್ಳುತ್ತದೆ. ಬೆಳಗಿನ ಸಮಯದಲ್ಲಿ ದೇವಸ್ಥಾನದ ಕಲ್ಲಿನ ಗೋಡೆಗಳ ಮೇಲೆ ಬೀಳುವ ಸೂರ್ಯನ ಕಿರಣಗಳು ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತವೆ.
ಇಕ್ಕೇರಿ ದೇವಸ್ಥಾನವು ಫೋಟೋಗ್ರಫಿಗೆ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿನ ಕಲ್ಲಿನ ಕೆತ್ತನೆಗಳು, ಕಂಬಗಳು, ನಂದಿ ಮಂಟಪ ಮತ್ತು ಬೆಳಕಿನ ನೆರಳಿನ ಆಟವು ಅದ್ಭುತ ಛಾಯಾಚಿತ್ರಗಳನ್ನು ನೀಡುತ್ತದೆ. ಅನೇಕ ವೃತ್ತಿಪರ ಛಾಯಾಗ್ರಾಹಕರು ಇಲ್ಲಿ ವಿಶೇಷವಾಗಿ ಭೇಟಿ ನೀಡುತ್ತಾರೆ. ಈ ದೇವಸ್ಥಾನವು ಭಾರತದ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿದೆ. ಹಲವಾರು ಶತಮಾನಗಳ ಕಾಲ ಮಳೆ, ಗಾಳಿ ಮತ್ತು ಕಾಲದ ಹೊಡೆತವನ್ನು ತಡೆದುಕೊಂಡು ಇಂದಿಗೂ ತನ್ನ ವೈಭವವನ್ನು ಉಳಿಸಿಕೊಂಡಿದೆ. ಇದು ನಮ್ಮ ಪೂರ್ವಜರ ನಿರ್ಮಾಣ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಜೂನ್ನಿಂದ ಫೆಬ್ರವರಿವರೆಗೆ ಇಕ್ಕೇರಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯ. ಮಳೆಗಾಲದಲ್ಲಿ ಸುತ್ತಮುತ್ತಲಿನ ಮಲೆನಾಡು ಪ್ರದೇಶಗಳು ಅತ್ಯಂತ ಸುಂದರವಾಗಿ ಕಾಣುತ್ತವೆ. ಇಕ್ಕೇರಿಯ ಜೊತೆಗೆ ಕೇಲಾಡಿ, ಜೋಗ ಜಲಪಾತ, ಸಿಗಂದೂರು ಮತ್ತು ಸಾಗರದ ಇತರ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಬಹುದು. ಸ್ನೇಹಿತರೆ, ಇಕ್ಕೇರಿ ಅಘೋರೇಶ್ವರ ದೇವಸ್ಥಾನವು ಕೇವಲ ಕಲ್ಲುಗಳಿಂದ ನಿರ್ಮಿಸಲಾದ ಕಟ್ಟಡ ಅಲ್ಲ. ಅದು ಒಂದು ಸಾಮ್ರಾಜ್ಯದ ನೆನಪು, ಒಂದು ಕಲೆಯ ವಿಶ್ವವಿದ್ಯಾಲಯ, ಒಂದು ಭಕ್ತಿಯ ಸಂಕೇತ, ಒಂದು ಇತಿಹಾಸದ ಜೀವಂತ ಪುಸ್ತಕ. ನೀವು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿದರೆ ಈ ಅದ್ಭುತ ದೇವಾಲಯವನ್ನು ತಪ್ಪದೇ ವೀಕ್ಷಿಸಿ. ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಕಂಬ, ಪ್ರತಿಯೊಂದು ಶಿಲ್ಪವು ನಿಮಗೆ ಒಂದು ಕಥೆಯನ್ನು ಹೇಳುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರ ಹರ ಮಹಾದೇವ.